ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಜಿಕೆ ಮತ್ತೆ ಭಾರತದ ಸಂವಿಧಾನದ ಒಂದಷ್ಟು ಕ್ವಶನ್ಸ್ ತಗೊಂಡಿದ್ದೀನಿ. ಇತ್ತೀಚೆಗೆ ಮಾರ್ಚ್ ತಿಂಗಳಲ್ಲೇ ಬಂದಿತ್ತೆ ಈ ಒಂದು 2025 ಅಲ್ಲಿ ಸೌತ್ ಕೆನರಾ ಡಿಸಿಸಿ ಬ್ಯಾಂಕ್. ಚೆನ್ನಾಗಿದೆ, ಕ್ವಶನ್ಸ್ ಗಳು ಚೆನ್ನಾಗಿದೆ. ಹಾಗಾಗಿ ಇದ್ರದ್ದು ಕೀ ಆನ್ಸರ್ಸ್ ತುಂಬಾ ಜನ ಕೇಳ್ತಾ ಇದ್ದೀರಾ. ಎಸ್, ಮಾಡೋಣ. ಅದರದ ಫಸ್ಟ್ ಇವತ್ತಿನ ವಿಡಿಯೋದಲ್ಲಿ ನಾವು ಸಾಮಾನ್ಯ ಜ್ಞಾನ ಮತ್ತೆ ನಿಮಗೆ ಜನರಲ್ ನಾಲೆಡ್ಜ್ ಇದರಲ್ಲಿ ಕರೆಂಟ್ ಅಫೇರ್ಸ್ ಹೆಚ್ಚಾಗಿ ಕೇಳಿದ್ದಾನೆ. ಸಂವಿಧಾನದ ಒಂದಷ್ಟು ರಿಲೇಷನ್ ಕ್ವಶನ್ಸ್ ಇದೆ, ಅದು ಚೆನ್ನಾಗಿದೆ ಕ್ವಶನ್ಸ್ ಗಳು. ಡೀಟೇಲ್ ಆಗಿ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲೂ ಇದೆ. ಮುಂಬರುವ ಎಲ್ಲಾ ಎಕ್ಸಾಮ್ಸ್ ಹೆಲ್ಪ್ ಆಗುತ್ತೆ ನಿಮಗೆ. ಗ್ರೂಪ್ ಸಿ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ನಿಮಗೆ ಎಲ್ಲಾ ಎಕ್ಸಾಮ್ಸ್ಗೂ ಒಂದೇ ಅಲ್ಲ. ಬನ್ನಿ, ಭೂಕಂಪ ಶಾಸ್ತ್ರಜ್ಞರು ಊಹಿಸಿದಂತೆ ಸುನಾಮಿಗೆ ಕಾರಣ ಏನು? ನೋಡಿ, ಸುನಾಮಿ ಬಂದಿತ್ತು, ನಿಮಗೆ ಗೊತ್ತಿದೆ ಅಲ್ಲ. ಸೊ ಆ ಸುನಾಮಿಗೆ ಕಾರಣ ಏನು ಅಂತ. ಸುನಾಮಿ ಆಗಿದ್ದಕ್ಕೆ ಕಾರಣ ನೋಡಿ, ಸಮುದ್ರದಲ್ಲಿ ಆಗೋದು. ಇಲ್ಲಿ ಗುರುತ್ವಾಕರ್ಷಣೆ ಎನಿ ಟೈಮ್ ಇರುತ್ತೆ, ಚಂದ್ರನ ಗುರುತ್ವಾಕರ್ಷಣೆ ಎಸ್ಪೆಷಲಿ ಹುಣ್ಣಿಮೆ ಟೈಮಲ್ಲಿ ಜಾಸ್ತಿ ಇರುತ್ತೆ ಅಲ್ವಾ. ಬಟ್ ಅದಲ್ಲ, ಸಾಗರದಲ್ಲಿ ಕಡಿಮೆ ಒತ್ತಡ ಪಟ್ಟಿ ಇತ್ತ ಇಲ್ಲ. ಸಮುದ್ರ ತಳದ ವಿರೂಪ ಮತ್ತು ನೀರಿನ ಲಂಬ ಸ್ಥಳಾಂತರನ ಹೌದು. ಸಬ್ಡಕ್ಷನ್ ಝೋನ್ ಅಂತ ಕರಿತೀವಿ. ಹಿಂಗೆ ಸಬ್ಡಕ್ಷನ್ ಝೋನ್ ಇರುತ್ತೆ, ಇಲ್ಲಿಂದ ಜ್ವಾಲಾಮುಖಿಗಳು ಬರ್ತದೆ. ಇದು ಒಂದು ವೀಕ್ ಝೋನ್ ಆಗಿರುತ್ತೆ, ಸಮುದ್ರದ ತಳದಲ್ಲಿ ಇರುತ್ತೆ. ಇನ್ ಸಬ್ಡಕ್ಷನ್ ಝೋನ್, ಸಬ್ಡಕ್ಷನ್ ಝೋನ್ ಅಂತ ಕರಿತೀವಿ. ಇಲ್ಲಿ ಯಾವಾಗ್ಲೂ ಜ್ವಾಲಾಮುಖಿಗಳು ಹಾಕ್ತಾ ಇರ್ತಾರೆ, ಅಲ್ಲಿಂದ ರಸ ಹೊರಗಡೆ ಬರ್ತಾ ಇರತ್ತೆ. ಅದು ಆ ಒಂದು ವೆಂಟ್ ಇಂದ ಬರ್ಬೇಕಾದ್ರೆ ಸೌಂಡ್ ಮಾಡ್ಕೊಂಡು ದೊಡ್ಡದಾಗಿ ಬರುತ್ತೆ. ಅದು ಜಾಸ್ತಿ ಆದಾಗ ಈ ಅಲೆಗಳು ಏನಾಗುತ್ತೆ, ಲಂಬವಾಗುತ್ತೆ ಅದು. ಸೊ ಅದು ಸುನಾಮಿಗೆ ಕಾರಣ ಆಗುತ್ತೆ. ಓಕೆ, ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ತಂಪಾದ ಪಾನೀಯಗಳಲ್ಲಿ ಬಳಸಲಾಗುವ ಅನಿಲ. ಯೂಶಲಿ ನೀವು ಸ್ಪ್ರೈಟ್ ಅದು ಇದು 7 ಅಪ್ ಎಲ್ಲ ಕುಳಿತಿರ್ತಿಲ್ಲ, ಏನಿರುತ್ತೆ ಅದರಲ್ಲಿ? ಕಾರ್ಬೊನೇಟೆಡ್ ವಾಟರ್ ಅಂತೀವಲ್ವಾ. ಸೋಡಾ ಇವೆಲ್ಲ ಕಾರ್ಬೊನೇಟೆಡ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಇಸ್ ದ ರೈಟ್ ಆನ್ಸರ್. 2024 ನವೆಂಬರ್ 10ರಿಂದ 18ವರೆಗೆ ಭಾರತೀಯ ಸೇನೆಯು ನಡೆಸಿದ ಉನ್ನತ ತೀವ್ರತೆಯ ತ್ರಿಸೇವಾ ವ್ಯಾಯಾಮ ಹೆಸರು. ನೋಡಿ, ಅವ್ನು ಡೇಟು ಕೊಟ್ಬಿಟ್ಟಿದ್ದಾನೆ. ಓಕೆ, 24ರಲ್ಲಿ ನಾವು ಟ್ರೈ ಸರ್ವಿಸ್ ಹೈ ಇಂಟೆನ್ಸಿಟಿ ಎಕ್ಸರ್ಸೈಸ್ ಆಗುತ್ತೆ. ಅದನ್ನ ಪೂರ್ವಿ ಪ್ರಹಾರ್ ಅಂತ ಕರಿತೀವಿ. ಎಂತ ಕರಿತೀವಿ? ಪೂರ್ವಿ ಪ್ರವಾರ್ ಎಕ್ಸರ್ಸೈಸ್, ಪೂರ್ವಿ ಪ್ರವಾರ್ ಅಂತ. ಓಕೆ, ಸೊ ಅರುಣಾಚಲ್ ಪ್ರದೇಶದಲ್ಲಿ ಆಗ್ತಕ್ಕಂತ ಒಂದು ಎಕ್ಸರ್ಸೈಸ್. ಮೌಂಟೇನ್ ಅಲ್ಲಿ ಹೆಂಗೆ ಅಲ್ಲಿ ನಾವು ಇರಬೇಕು, ಹೆಂಗೆ ನಾವು ಏನಾದ್ರು ಅಟ್ಯಾಕ್ ಆದ್ರೆ ಹೆಂಗಿರಬೇಕು ಅಂತ ಒಂದು ಎಕ್ಸರ್ಸೈಸ್ ಮಾಡ್ತಾರೆ. ನೆಕ್ಸ್ಟ್, ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆ ಮುಖ್ಯ ಉದ್ದೇಶ ಏನು? ವಾಟ್ ಇಸ್ ದ ಪರ್ಪಸ್ ಆಫ್ ಬೇಟಿ ಬಚಾವೋ ಬೇಟಿ ಪಡಾವೋ? ಹೇಳ್ತೀರಾ? ಸಿಂಪಲ್ ಸರ್, ಬೇಟಿ ಬಚಾವೋ ಬೇಟಿ ಪಡಾವೋ ಅಂತಕ್ಕಂಥ ಸ್ಲೋಗನು ಹೆಣ್ಣು ಮಕ್ಕಳ ಒಂದು ಏನು ಪ್ರೋತ್ಸಾಹಿಸಕ್ಕೆ, ಹೆಣ್ಣು ಮಕ್ಕಳನ್ನ ಪ್ರೋತ್ಸಾಹಿಸಕ್ಕೆ. ಅಂದ್ರೆ ಅವ್ರಿಗೆ ಅದ್ರಲ್ಲಿ ಯಾವ್ದು ದುಡ್ಡು ಕೊಡಲ್ಲ. ಇಲ್ಲಿದೆ ನೋಡಿ, ಹೆಣ್ಣು ಮಕ್ಕಳ ಆರೋಗ್ಯ ಇದೆ, ಆರೋಗ್ಯ ಸೇವೆ ಇದೆ, ಆರ್ಥಿಕ ನೆರವು ಅಂತಿದೆ. ಇದನ್ನ ಹಾಕಿದ್ರೆ ತಪ್ಪು. ಏನು ಇಳಿಮುಖವಾಗುತ್ತಿರೋ ಮಕ್ಕಳ ಲಿಂಗಾನುಪಾತವನ್ನು ಪರಿಹರಿಸಲು, ಅಡ್ರೆಸ್ ಡಿಕ್ಲೈನಿಂಗ್ ಚೈಲ್ಡ್ ಸೆಕ್ಸ್ ರೇಷಿಯೋ. ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋದು ಏನಕ್ಕೆ ಇದ್ರ ರಿಲೇಟೆಡ್ ಬೇರೆ ಬೇರೆ ಒಂದಷ್ಟು ಬರುತ್ತೆ ಸಪೋರ್ಟಿವ್ ಇದು. ಬಟ್ ಇದೊಂದು ಸ್ಲೋಗನ್. ದಿಸ್ ಇಸ್ ದ ಪರ್ಪಸ್ ಈಸ್ ಚೈಲ್ಡ್ ಸೆಕ್ಸ್ ರೇಷಿಯೋ, ಎಸ್ಪೆಷಲಿ ಹೆಣ್ಣು ಮಕ್ಕಳನ್ನ ಹೆಚ್ಚು ಬರಕ್ಕೋಸ್ಕರ ಮಾಡಿರ್ತಕ್ಕಂಥ ಒಂದು ಯೋಜನೆ. ಯಾವಾಗ ಬಂತು, ಯಾವ ಇಸ್ವಿಲಿ ಅದನ್ನ ಮಾಡಿದ್ರು? ಕಮೆಂಟ್ ಮಾಡಿ, ನಿಮ್ಗೆ ಹೋಮ್ ವರ್ಕ್ ಅನ್ಕೊಳ್ಳಿ. ಕೆಳಗಿನ ಯಾವ ಕ್ಷೇತ್ರಗಳು ಭಾರತದ ಒಟ್ಟು ದೇಶೀಯ ಉತ್ಪನ್ನಗಳ ಅತಿ ಹೆಚ್ಚು ಕೊಡುಗೆ ನೀಡುತ್ತದೆ? ನಿಮ್ಗೆ ಗೊತ್ತಿದೆ, ಕೃಷಿ, ಕೈಗಾರಿಕೆ ಮತ್ತು ಸೇವಾ ವಲಯ. ನಿಮ್ಮ ಇದು ವೆರಿ ಈಸಿ ಕ್ವಶನ್. ಬಟ್ ನಾನ್ ನಿಮ್ಗೆ ಇಲ್ಲೊಂದು ಎಕ್ಸ್ಟ್ರಾ ಕೇಳ್ತೀನಿ. ನಮ್ಮ ಬಜೆಟ್ ಅಲ್ಲಿ, ಸೆಂಟ್ರಲ್ ಗವರ್ಮೆಂಟ್ ಬಜೆಟ್ ಎಕನಾಮಿಕ್ ಸರ್ವೇಲು ಕೂಡ ಮೆನ್ಷನ್ ಆಗಿತ್ತು. ಸರ್ವಿಸ್ ಸೆಕ್ಟರ್, ಸೇವಾ ವಲಯ ಎಷ್ಟು ಪರ್ಸೆಂಟ್ ಇದೆ ಕೊಡ್ತಾ ಇದೆ GDP-ಗೆ? ಹಾಗೆ ಪ್ರೊಡಕ್ಷನ್, ಉತ್ಪಾದನಾ ವಲಯ ಅಥವಾ ಕೈಗಾರಿಕಾ ವಲಯ ಅಂತ ಏನ್ ಕರಿತೀವಿ, ಅದೆಷ್ಟು ಕೊಡ್ತಾ ಇದೆ? ಮತ್ತೆ ಕೃಷಿ ವಲಯ ಎಷ್ಟು ಪರ್ಸೆಂಟ್ ಕೊಡ್ತಾರೆ? ಕಮೆಂಟ್ ಮಾಡಿ. ಕೇಳಬಹುದು, ಇದನ್ನು ಕೂಡ ನಮ್ಮ ಈಗ ಬಜೆಟ್ ಅಲ್ಲಿ ಕೂಡ ಇತ್ತದು. ಫೈನ್. ನೆಕ್ಸ್ಟ್, ಯಾವ ಸಂಸ್ಥೆ ಫ್ಯೂಚರ್ ಆಫ್ ಜಾಬ್ಸ್ 2020 ವರೆಗೂ ಬಿಡುಗಡೆ ಮಾಡಿದೆ? ಅಂದ್ರೆ ಫ್ಯೂಚರ್ ಹೆಂಗಿರುತ್ತೆ ಜಾಬ್ಗಳು, ಅದರ ಒಂದು ಸ್ಕಿಲ್ ಏನು, ಟೆಕ್ನಾಲಜಿ ಚೇಂಜಸ್ ಏನು, ಒಂದಷ್ಟು ಕಂಪನಿಗಳನ್ನ ಅನಲೈಸ್ ಮಾಡಿರ್ತಕ್ಕಂಥದ್ದು ಯಾವುದು? ವರ್ಲ್ಡ್ ಎಕನಾಮಿಕ್ ಫೋರಂ, ವಿಶ್ವ ಆರ್ಥಿಕ ವೇದಿಕೆ ಮಾಡಿರ್ತಕ್ಕಂಥದ್ದು. ಯಾವಾಗ ಇದು ರಿಪೋರ್ಟ್ ಬಿಡುಗಡೆ ಮಾಡ್ತದೆ, ಇದರಲ್ಲಿ ಏನ್ ಹೇಳುತ್ತೆ? ಗ್ಲೋಬಲ್ ಲೇಬರ್ ಮಾರ್ಕೆಟ್ ಟ್ರೆಂಡ್ಸ್ ಹೆಂಗಿದೆ, ಸ್ಕಿಲ್ ಹೆಂಗಿದೆ ಅಂತ. 14 ಮಿಲಿಯನ್ ವರ್ಕರ್ಸ್ ಅಕ್ರಾಸ್ 22 ಇಂಡಸ್ಟ್ರೀಸ್ ಸೆಕ್ಟರ್ಸ್, 55 ಎಕನಾಮಿಕ್ಸ್ ಅಕ್ರಾಸ್ ದ ವರ್ಲ್ಡ್. ಓಕೆ, ಗ್ಲೋಬಲ್ 1000ಕ್ಕಿಂತ ಹೆಚ್ಚು ಗ್ಲೋಬಲ್ ವರ್ಲ್ಡ್ ಕಂಪನೀಸ್ ಗಳನ್ನ ಅನಲೈಸ್ ಮಾಡಿದ್ದಾರೆ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ರೀಸ್ಕಿಲ್ಲಿಂಗ್ ಬೇಕಾಗುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಹಂಗಾಗಿ ಅದ್ರ ಬಗ್ಗೆ ರಿಪೋರ್ಟ್ ಕೊಡುತ್ತೆ. ನೆಕ್ಸ್ಟ್, ವಿಶ್ವಸಂಸ್ಥೆಯ ಆಂತರಿಕ ನ್ಯಾಯಮಂಡಳಿ ಅಧ್ಯಕ್ಷರ ನೋಡಿ, ಎಲ್ಲ ನಿಮ್ಗೆ ಕರೆಂಟ್ ಅಫೇರ್. ಯಾವ ಭಾರತೀಯರನ್ನು ನೇಮಿಸಲಾಗಿದೆ? ನೋಡಿ, ಯಾವಾಗ್ಲೂ ಒಂದು ನಾನು ನಿಮಗೆ ಮಂತ್ಲಿ ಕರೆಂಟ್ ಅಫೇರ್ ಮಾಡ್ಬೇಕಾದ್ರೆ ಹೇಳ್ತಾ ಇರ್ತೀನಿ ಇದನ್ನೆಲ್ಲ ನಿಮ್ಗೆ. ಯಾವಾಗ ಭಾರತದವರು ಅಂತಾರಾಷ್ಟ್ರೀಯ ನೇಮಕ ಆಗ್ತಾರೆ, ಪ್ರಶಸ್ತಿಗಳು ತಗೋತಾರೆ ಅಂತದ್ ನೋಡ್ಕೊಳ್ಳಿ. ಆಮೇಲೆ ಮಹಿಳೆಯರು ಯಾರು ಭಾರತದಲ್ಲಿ ಯಾವುದೇ ಒಂದು ಸ್ಥಾನಕ್ಕೆ ಹೋದ್ರೆ, ಫಸ್ಟ್ ಟೈಮು ಅಥವಾ ಒಳ್ಳೆ ಸ್ಥಾನಕ್ಕೆ ಹೋದ್ರೆ ಅಂತದ್ ನೋಡ್ಕೊಂಡು ಅಂತದ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸೊ ಇಲ್ಲಿ ರೈಟ್ ಆನ್ಸರ್ ಯಾರು ಸರ್? ಯಾರು ಹೇಳ್ತೀರಾ? ಮದನ್
ಲೋಕರ್, ಮದನ್ ಲೋಕರ್ ಅಲ್ವಾ? ಎಸ್, ಜಸ್ಟಿಸ್ ಮದನ್ ಬಿ ಲೋಕರ್ ಅವರು ಯುನೈಟೆಡ್ ನೇಷನ್ ಇಂಟರ್ನಲ್ ಜಸ್ಟಿಸ್ ಕೌನ್ಸಿಲ್ ನ ಹಾಗೆ ನೆಕ್ಸ್ಟ್ 4 years ಇದಕ್ಕೆ ಚೇರ್ಪರ್ಸನ್ ಆಗಿದ್ದಾರೆ. ನೆಕ್ಸ್ಟ್, ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಯಾರು ನೇಮಕೊಂಡ್ರು? ಯಾರು ಮಹಿಳಾ? ನಿಮ್ಗೆ ಹೇಳಿದ ಈಗ ತಾನೆ, ವುಮನ್, ವೆರಿ ಇಂಪಾರ್ಟೆಂಟ್. ಯಾರು ಸರ್? ಯಾರು ಹೇಳ್ತೀರಾ? ವಿಜಯ್ ಕಿಶೋರ್ ರಹತಕ್ಕರ್. ಯಾರು ಸರ್? ವಿಜಯ್ ಕಿಶೋರ್ ರಹತಕ್ಕರ್. ಓಕೆ. ನೆಕ್ಸ್ಟ್, ಹೊಸದಾಗಿ ಲೋಕಸೇವಾ ಆಯೋಗದ ಎಷ್ಟನೇ ಅಧ್ಯಕ್ಷರು? ಅದು ಗೊತ್ತಿರ್ಬೇಕು ನಿಮ್ಗೆ. ಹೊಸದಾಗಿ UPSC ಗೆ ಅಧ್ಯಕ್ಷತೆ ವಹಿಸ್ಕೋತಾರೆ, ಅವ್ರ ಎಷ್ಟನೇ ಅವರು? ಇವರು ಕೂಡ ಮಹಿಳೆಯರು, ವೆರಿ ಇಂಪಾರ್ಟೆಂಟ್. ಪ್ರೀತಿ ಸುಡಾನ್ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ಕೇಳ್ತಾರೆ 9th ಚೇರ್ಪರ್ಸನ್ ಯಾರು ಸರ್? ನ್ಯಾಷನಲ್ ವುಮೆನ್ ಕೌನ್ಸಿಲ್ ಅಧ್ಯಕ್ಷರಾಗಿರ್ತಕ್ಕಂಥದ್ದು ಇವರು ಪ್ರೀತಿ ಸುಡಾನ್. ಇದಕ್ಕಿಂತ ಮುಂಚೆ ಇದ್ದಿದ್ದು ಯಾರು? ಮನೋಜ್ ಸೋನಿ ಅವರು ಇರ್ತಾರೆ. ಅವ್ರ ನಂತರ ಇವ್ರು ಬರ್ತಾರೆ ಆಗಸ್ಟ್ ಅಲ್ಲಿ 2024 ಐ ಥಿಂಕ್ ಸೊ. ಎಸ್, ಅವಾಗ ಬರ್ತಾರೆ. ಇವ್ರು 2022ರಿಂದ ಕೂಡ ಮೆಂಬರ್ ಆಗಿದ್ರು. ಈಗ ಆ UPSC ಚೇರ್ಮನ್ ಆಗಿದ್ದಾರೆ, ಪ್ರೀತಿ ಸುಡಾನ್ ಅಂತಕ್ಕಂಥ. ಇವ್ರು 34ನೇ ಚೇರ್ಮನ್, ಅದು ಕೂಡ ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಸಂಸ್ಥೆ ಜಾಗತಿಕ ವ್ಯಾಪಾರ ಮತ್ತು ಆರ್ಥಿಕ ಸಹಕಾರ ಉತ್ತೇಜಿಸುವ ಜವಾಬ್ದಾರಿಯನ್ನು ಹೊಂದಿದೆ? ವೆರಿ ಈಸಿ ಕ್ವಶನ್. ನಮ್ಮ ಇಂಟರ್ನ್ಯಾಷನಲ್ ಟ್ರೇಡ್ ರಿಲೇಟೆಡ್ ನೋಡ್ಕೊಳ್ಳೋದು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಥವಾ ವಿಶ್ವ ವ್ಯಾಪಾರ ಸಂಸ್ಥೆ ಅಂತ ಕರೀತೀವಿ. ನೆಕ್ಸ್ಟ್, ಯಾವ ದೇಶವು ನವೆಂಬರ್ 2024 ಸ್ಪೇನ್ ನ ಮಲಗಾದಲ್ಲಿ ಡೇವಿಸ್ 2024 ಒಂದು ವಿಶ್ವಕಪ್ ಅನ್ನು ಗೆದ್ದಿದೆ? ಇದು ಸ್ಪೇನ್ ನಲ್ಲಿ ನಡೆಯುತ್ತೆ, ಐ ಥಿಂಕ್ ಸೊ. 12th ಡೇವಿಸ್ ಕಪ್ ಇರಬೇಕಿದು. ಇಟಲಿ ಗೆಲ್ಲುತ್ತೆ, ನೆದರ್ಲ್ಯಾಂಡ್ ಸೋಲುತ್ತೆ. ಇಟಲಿ ವರ್ಸಸ್ ನೆದರ್ಲ್ಯಾಂಡ್ ಆಗಿದೆ 2-0 ಅಂತದಲ್ಲಿ ಸೋಲುತ್ತೆ. ಮಲಗಾ ಸ್ಪೇನ್ ನಲ್ಲಿ ನಡೀತಕ್ಕಂಥದ್ದು 2024. ಓಕೆ. ನೆಕ್ಸ್ಟ್ ಬರ್ತೇನೆ. ಹಣಕಾಸು ಸಚಿವಾಲಯವು ಪ್ರಧಾನಮಂತ್ರಿಯ ಮುದ್ರಾ ಯೋಜನೆ ಅಡಿಯಲ್ಲಿ ಮುದ್ರಾ ಸಾಲದ ಮಿತಿಯನ್ನು ಹೊಸ ತರುಣ್ ಪ್ಲಸ್ ವರ್ಗದ ಅಡಿಯಲ್ಲಿ ಪ್ರಸ್ತುತ 10 ಲಕ್ಷದಿಂದ ಎಷ್ಟು ಲಕ್ಷಕ್ಕೆ ಹೆಚ್ಚಿಸಿದೆ? ಅಗೇನ್ ಇದು ಬಜೆಟ್ ಅಲ್ಲಿ ಇದ್ದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಮುದ್ರಾ ಲೋನ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಶಿಶು, ಕಿಶೋರ್, ತರುಣ್, ಈಗ ತರುಣ್ ಪ್ಲಸ್ ಅಪ್ ಟು 20 lakhs ತನಕ. ಎಷ್ಟು ಸರ್? ಅಪ್ ಟು 20 lakhs. ನಾನು ನಿಮಗೆ ತೋರಿಸ್ತೀನಿ. ಕಿಶೋರ್ ಎಷ್ಟು? ಅಪ್ ಟು 50,000 ಲೋನ್ ಕೊಡ್ತಾರೆ. ಸಾರಿ, ಕಿಶೋರ್ 50,000 ಇಂದ 5 lakhs ತನಕ, ತರುಣ್ 5 lakhs to 10 lakhs ತನಕ, ತರುಣ್ ಪ್ಲಸ್ 10 lakhs 20 lakhs ತನಕ. ಓಕೆ. ಎಸ್, ಕರ್ನಾಟಕ ಸರ್ಕಾರವು ರಾಜ್ಯದಲ್ಲಿ ತೊಂದರೆ ಮುಕ್ತ ಆಸ್ತಿ ನೋಂದಣಿ ಅನುಕೂಲ ಆಗುವಂತೆ ಪರಿಚಯ ಸಾಫ್ಟ್ವೇರ್ ಹೆಸರು. ಇವಾಗೆಲ್ಲ ನೀವು ಸೈಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕೆಲ್ಲ ಆನ್ಲೈನ್ ಪೇಮೆಂಟ್ ಮಾಡಬೇಕು. ನೀವು ಡಾಕ್ಯುಮೆಂಟ್ಸ್ ಗಳನ್ನ ಹಾಕ್ಬೇಕು, ಅಲ್ಲಿ ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಆ ಡೇಟು ಆ ಟೈಮ್ಗೆ ಎಲ್ಲಿ ನೀವು ಯಾವ ಒಂದು ಸೆಂಟ್ರಲ್ಲಿ ರಿಜಿಸ್ಟ್ರೇಷನ್ ಹಾಕಿರ್ತೀರಾ ಆ ಸೆಂಟರ್ಗೆ ಹೋಗಿ ಮಾಡಿಸ್ಕೋಬೇಕಾಗುತ್ತೆ. ಸೊ ಇದನ್ನ ನಾವು ಕಾವೇರಿ 2.0 ಅಂತ ಕರಿತೀವಿ. ಇವಾಗೆಲ್ಲ ಆನ್ಲೈನ್, ಮೊದಲ ತರ ಅಲ್ಲ. ಓಕೆ. ಎಸ್ ಸರ್. ನೆಕ್ಸ್ಟ್ ಬರ್ತೀನಿ. ಭಾರತೀಯ ಮಸಾಲೆ ಮಂಡಳಿ ಪ್ರಧಾನ ಆಗ್ತೈತಿ ನೋಡಿ. ಮಸಾಲೆ ಅಂದ ತಕ್ಷಣ ನಿಮ್ಗೆ ಗೊತ್ತಾಗ್ಬೇಕು. ಸ್ಪೈಸ್ ಬೋರ್ಡ್, ಸ್ಪೈಸಸ್ ಜಾಸ್ತಿ ನಾವು ಕೇರಳದಲ್ಲಿ ಬೆಳಿತೀವಲ್ವಾ. ಕೇರಳ ಮೊದಲು ಬಂದಿದ್ದ ಬ್ರಿಟಿಷರು ಕೇರಳಕ್ಕೆ ಸ್ಪೈಸಸ್ ನ ಹುಡ್ಕೊಂಡು. ಸೊ ಕೇರಳದಲ್ಲಿದೆ. ಎಲ್ಲಿ ಸರ್? ಕೊಚ್ಚಿ, ಕೇರಳದಲ್ಲಿ ಇರ್ತಕ್ಕಂಥದ್ದು. ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆಯನ್ನು ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಎಷ್ಟರಲ್ಲಿ ಪ್ರಾರಂಭಿಸಿದ್ರು? ಸಾಯಿಲ್ ಹೆಲ್ತ್ ಕಾರ್ಡ್. ಏನಕ್ಕೆ ಸಾಯಿಲ್ ಹೆಲ್ತ್ ಕಾರ್ಡ್ ಮಾಡ್ತೀವಿ? ಸಾಯಿಲ್ ನಲ್ಲಿ ಇರ್ತಕ್ಕಂಥ ಮೈಕ್ರೋ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ನ ಮೆಜರ್ ಮಾಡಕ್ಕೆ. ಓಕೆ. ಅದ್ರ ಪ್ರಕಾರ ನೀವು ಆ ಒಂದು ಸಾಯಿಲ್ ಹೆಲ್ತ್ ಕಾರ್ಡ್ ಅಲ್ಲಿ ಮೆನ್ಷನ್ ಆಗಿದೆ, ಅದ್ರ ಪ್ರಕಾರ ನೀವು ಗೊಬ್ಬರ ಹಾಕ್ಬೇಕು ಅಂತ. ಓಕೆ. 2015ರಲ್ಲಿ ಬರ್ತಕ್ಕಂತ ಒಂದು ಯೋಜನೆ. ಫಸ್ಟ್ ಅದರ ಸ್ಲೋಗನ್ನು ಕೂಡ ತಿಳ್ಕೊಂಡಿರಿ. ಸ್ವಸ್ಥ ಧಾರಾ ತೋ ಕೇತಹಾರ ಅಂತ. ಸ್ವಸ್ಥ ಧಾರಾ ತೋ ಕೇತಹಾರ. ಒಳ್ಳೆ ಹಸಿರಾಗಿ ಬೆಳುತ್ತೆ, ಅದು ಒಳ್ಳೆ ಭೂಮಿ ಆಗಿದ್ರೆ, ಮಣ್ಣಾಗಿದ್ರೆ ಅಲ್ವಾ. 2015ರಲ್ಲಿ ಮಾಡ್ತಕ್ಕಂಥದ್ದು. ಇದರಲ್ಲಿ ಸಾಯಿಲ್ ಹೆಲ್ತ್ ಕಾರ್ಡ್ ಇನ್ಕ್ಲೂಡ್ಸ್ ಇನ್ಫಾರ್ಮೇಶನ್ಸ್ ಅಬೌಟ್ 12 ಪ್ಯಾರಾಮೀಟರ್ಸ್. ಪ್ರೈಮರಿ ನ್ಯೂಟ್ರಿಯೆಂಟ್ಸ್ NPK ಅಂತ ಏನ್ ಕರಿತೀವಿ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್, ಎಲೆಕ್ಟ್ರೋ ಕನೆಕ್ಟಿವಿಟಿ ಬಗ್ಗೆ ಎಲ್ಲ ಡೀಟೇಲ್ಸ್ ಅದರಲ್ಲಿ ಇರುತ್ತೆ. ಅದ್ರ ಪ್ರಕಾರ ನೀವು ಗೊಬ್ಬರಗಳನ್ನ ಹಾಕ್ಬೇಕಾಗತ್ತೆ. ನೆಕ್ಸ್ಟ್, ಸಾರ್ವತ್ರಿಕ ಆರೋಗ್ಯ ರಕ್ಷಣೆಯನ್ನು ಒದಗಿಸುವ ಗುರಿಯನ್ನು ಹೊಂದಿರೋ ಭಾರತದ ಸರ್ಕಾರದ ಪ್ರಮುಖ ಕಾರ್ಯಕ್ರಮ. ವೆರಿ ಈಸಿ ಕ್ವಶನ್. ಆಯುಷ್ಮಾನ್ ಭಾರತ್. ಎಷ್ಟಲ್ಲಿ ಬಂತಿದ್ದು ಹೇಳ್ತೀರಾ? ಎಷ್ಟನೇ ಇಸ್ವಿಲ್ ಬಂತು ಆಯುಷ್ಮಾನ್ ಭಾರತ್? 2018 ಸೆಪ್ಟೆಂಬರ್ ಐ ಥಿಂಕ್ ಸೊ ಅಲ್ವಾ. ಎಸ್. ಭಾರತದ ಅತ್ಯುನ್ನತ ಶೌರ್ಯ ಪ್ರಶಸ್ತಿ ಯಾವುದು? ಗ್ಯಾಲಂಟ್ರಿ, ಹೈಯೆಸ್ಟ್ ಗ್ಯಾಲಂಟ್ರಿ ಅವಾರ್ಡ್ ಎಷ್ಟು ಕೊಡ್ತಾರೆ? 4ರಿಂದ 5 ತರ ಇದೆ ಅಲ್ವಾ. ಎಷ್ಟು ತರ ಇದೆ ಗ್ಯಾಲಂಟ್ರಿ ಅವಾರ್ಡ್? 4-5 ಹೇಳಿ. ಅತ್ಯಂತ ದೊಡ್ಡ ಉನ್ನತವಾದ ಶೌರ್ಯ ಪ್ರಶಸ್ತಿ ಯಾವುದು? ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಬಚಾವ್ ಮಾಡ್ತಕ್ಕಂಥದ್ದು ಬಂದ್ರೆ ನಾಗರಿಕರನ್ನ ಬಚಾವ್ ಮಾಡಿ ಶತ್ರುಗಳನ್ನ ಹೊಡೆದಾಕ್ತಕ್ಕಂಥದ್ದು ಯಾರು? ಪರಮವೀರ ಚಕ್ರ. ಪರಮವೀರ್ ಸೇವಾ ಮೆಡಲ್ ಅಂತಿದೆ, ಅದಲ್ಲ ಪರಮವೀರ ಚಕ್ರ. ನಾ ಹೇಳ್ತೀನಿ ಯಾವ್ದಾದೆ ಅಂತ ನೋಡಿ. ಪರಮವೀರ ಚಕ್ರ ಇದು ವರ್ಷಕ್ಕೆ 2 ಸಲ ಕೊಡ್ತಾ, ಒಂದು ರಿಪಬ್ಲಿಕ್ ಡೇ ಮತ್ತೆ ಇನ್ನೊಂದು ಅಕೇಶನ್ ಆಫ್ ಇಂಡಿಪೆಂಡೆನ್ಸ್ ಡೇ. ಆಮೇಲೆ ಅಶೋಕ ಚಕ್ರ ಬರುತ್ತೆ, ಆಮೇಲೆ ಅದ್ರ ಕೆಳಗಡೆ ಮಹಾವೀರ ಚಕ್ರ, ಆಮೇಲೆ ಕೀರ್ತಿ ಚಕ್ರ, ಆಮೇಲೆ ವೀರ ಚಕ್ರ, ಆಮೇಲೆ ಶೌರ್ಯ ಚಕ್ರ. ಓಕೆ. ಈ ರೀತಿ ಕೊಡ್ತಕ್ಕಂಥದ್ದು. ಫೈನ್ ಸರ್. ನೆಕ್ಸ್ಟ್, ಟು ಲೀವ್ ಆರ್ ನಾಟ್ ಲೀವ್. ಟು ಲೈವ್ ಆರ್ ನಾಟ್ ಲೈವ್. ಓಕೆ. ಟು ಲೈವ್ ಆರ್ ನಾಟ್ ಲೈವ್.
ಅಂತಕ್ಕಂತ ಪುಸ್ತಕ ಬರ್ದಿದ್ ಯಾರು? ಇದನ್ನ ನೀರಜ್ ಸಿ ಚೌಧರಿ ಅವರು ಬರೀತಾರೆ. ನೀರಜ್ ಸಿ ಚೌಧರಿ. ವಿಶ್ವಸಂಸ್ಥೆ ಡಿಸೆಂಬರ್ 2024ರಲ್ಲಿ ಚಾಂಪಿಯನ್ಸ್ ಆಫ್ ದ ಅರ್ತ್ ಪ್ರಶಸ್ತಿ. ವೆರಿ ಈಸಿ ಕ್ವಶನ್ ಇದು. ಪದೇ ಪದೇ ಎಲ್ಲ KPSC ಯಲ್ಲೂ ಕೇಳಿದ್ದಾನೆ, ಮೊನ್ನೆ ಎಲ್ಲಾ ಎಕ್ಸಾಮ್ ಅಲ್ಲೂ ಕೇಳಿದ್ದಾನೆ. ಕರೆಂಟ್ ಅಫೇರ್ ನಾವು ಮಾಡಿರೋದ್ರಲ್ಲಿ ಇದೆ. ಮಾಧವ್ ಗಾಡ್ಗಿಲ್. ಯಾರಿಗೆ ಸರ್? ಮಾಧವ್ ಗಾಡ್ಗಿಲ್. ಇವೆಲ್ಲ ಯಾಕೆ ಬಂತು? ಗಾಡ್ಗಿಲ್ ರಿಪೋರ್ಟ್, ಕಸ್ತೂರಿ ರಂಗನ್ ರಿಪೋರ್ಟ್, ವೆಸ್ಟರ್ನ್ ಘಾಟ್ಸ್, ಪಶ್ಚಿಮ ಘಟ್ಟಗಳ ಬಗ್ಗೆ. ಸೊ ವೆರಿ ಇಂಪಾರ್ಟೆಂಟ್. ಇತ್ತೀಚೆಗೆ ಕರ್ನಾಟಕ ಅರಣ್ಯ ಪಡೆಗಳ ಮೊದಲ ಮಹಿಳಾ ಮುಖ್ಯಸ್ಥರು ಕರ್ನಾಟಕದಲ್ಲಿ ಅರಣ್ಯ ಫಾರೆಸ್ಟ್ ಸರ್ವಿಸ್ಗೆ 1989 ಅನ್ಕೋತೀನಿ ಇವರು IFS ಮಾಡಿರ್ತಾರೆ ವುಮೆನ್. ಓಕೆ, ಯಾರು? ಮೀನಾಕ್ಷಿ ನೇಗಿ ಇಸ್ ದ ರೈಟ್ ಆನ್ಸರ್. ಗರೀಬಿ ಹಟಾವೋ, ಬಡತನ ನಿರ್ಮೂಲನೆ ಘೋಷಣೆ ಯಾವ ಪಂಚವಾರ್ಷಿಕ ಯೋಜನೆ ನೀಡಲಾಯಿತು? ನೋಡಿ, ಗರೀಬಿ ಹಟಾವೋ, ಇಂದಿರಾ ಗಾಂಧಿ ಹಟಾವೋ ಅಂತಾರೆ. ಇಂದಿರಾ ಗಾಂಧಿ ಅವರು ಬುದ್ಧಿವಂತರು. ಗರೀಬಿ ಇವಾಗೆಲ್ಲ ಹಿಂಗೆ ಮೋದಿ ಹಟಾವೋ ಅಂತ ಬಂತು. ಮೋದಿ ಬೇರೆ ಹೇಳಿದ್ರು ಸ್ಲೋಗನ್. ಹಂಗೆ ಇಲ್ಲೂ ಕೂಡ ಇಂದಿರಾ ಗಾಂಧಿ ಗರೀಬಿ ಹಟಾವೋ ಅಂತ ಮಾಡ್ತಾರೆ. ಯಾವಾಗ? ಅವ್ರು ಯಾವ ಟೈಮಲ್ಲಿ? 1975 ಅಲ್ವಾ? ಆ ಟೈಮಲ್ಲಿ ಅರೌಂಡ್ ಯಾವ 5-year ಪ್ಲಾನ್ ಇತ್ತು? 5ನೇ ವರ್ಷದ ಪಂಚವಾರ್ಷಿಕ ಯೋಜನೆ ಇತ್ತು ಆ ಟೈಮಲ್ಲಿ. ಅದು ಸರ್ 5ನೇ ವರ್ಷದ ಗರೀಬಿ ಹಟಾವೋ 1974-79 ಆ ಟೈಮಲ್ಲಿ 75ನೇ ಒಂದು ಎಲೆಕ್ಷನ್ ಟೈಮಲ್ಲಿ ಅವ್ರೇನೋ ಮಾಡ್ತಕ್ಕಂಥದ್ದು. ಸೊ 5ನೇ ವರ್ಷದ ಪಂಚವಾರ್ಷಿಕ ಯೋಜನೆ ಆಗಿತ್ತು. ಓಕೆ, ಸೊ ನೆಕ್ಸ್ಟ್, ಅತಿ ಹೆಚ್ಚು ಇಂಗಾಲಾಂಶ ಹೊಂದಿರುವ ಕಲ್ಲಿದ್ದಲು ಯಾವುದು? ಫಸ್ಟ್ ಅತ್ಯಂತ ಹೆಚ್ಚು 85% ಗಿಂತ ಜಾಸ್ತಿ, 85% ಗಿಂತ ಜಾಸ್ತಿ ಟು 87% ಯಾವುದು? ಆಂಥ್ರಾಸೈಟ್ ಇಸ್ ರೈಟ್. ಅದಕ್ಕಿಂತ ಕಮ್ಮಿ 75 to 80 ಅನ್ಬೋದು ಬಿಟುಮಿನಸ್. ಅದಕ್ಕಿಂತ ಕಮ್ಮಿ ಲಿಗ್ನೈಟ್, ಅದಕ್ಕಿಂತ ಕಮ್ಮಿ ಪೀಟ್. ಅದು ಗೊತ್ತಿರಲಿ. ಅತ್ಯಂತ ಹೆಚ್ಚಿರೋದು ಆಂಥ್ರಾಸೈಟ್. ನೆಕ್ಸ್ಟ್, ಡ್ಯಾಶ್ ಶಿಫಾರಸಿನ ಮೇರೆಗೆ 1992ರಲ್ಲಿ ಸೆಬಿಗೆ ಶಾಸನಬದ್ಧ ಮಾನ್ಯತೆ ಆಯಿತು. ನೋಡಿ, ಸೆಬಿ ಆಕ್ಟ್ ನ ಅಡಿಯಲ್ಲಿ ನಾವು ಮಾಡ್ತೀವಿ. ಈ ಒಂದು ಆಕ್ಟ್ ನ ಅಡಿಯಲ್ಲಿ ತರಬೇಕಿದನ್ನ ಶಾಸನ ಅಂದ್ರೆ ಸ್ಟ್ಯಾಚ್ಯುಟರಿ ಒಂದು. ಇದು ಸೆಬಿ ಆಕ್ಟ್ 1991 ಅಡಿಯಲ್ಲಿ ಇದನ್ನ ತರೋದಲ್ವಾ? ಯಾರು ಇದನ್ನ ಹೇಳಿದ್ರು? ನರಸಿಂಹನ್ ಸಮಿತಿ ಕಮಿಟಿ ಹೇಳುತ್ತೆ. ನರಸಿಂಹನ್ ಕಮಿಟಿ ಶಿಫಾರಸು ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಬರ್ತೀನಿ, ಕೃಷಿ. ನೋಡಿ, ಎಲ್ಲ ಕರೆಂಟ್ ಅಫೇರ್ಸ್ಗಳು. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಇತ್ತೀಚೆಗೆ ಪ್ರಾರಂಭಿಸಲಾದ ಸ್ಟಾರ್ಟ್ಅಪ್ ಗಳು ಮತ್ತು ಗ್ರಾಮೀಣ ಉದ್ಯಮಗಳಿಗೆ ಅಗ್ರಿಶೋರ್, ಇದನ್ನ ನಾವು ವೀಕ್ಲಿ ಕರೆಂಟ್ ಅಫೇರ್ ಮಾಡಿದೀವಿ. ಅಗ್ರಿಶೋರ್ ಕೃಷಿ ನಿಧಿ ವೆಚ್ಚ ಎಷ್ಟು? ಅಗ್ರಿಶೋರ್ ಅಂತಕ್ಕಂಥದ್ದು ಈ ಸ್ಟಾರ್ಟ್ಅಪ್ ಕೃಷಿ ರಿಲೇಟೆಡ್ ಮತ್ತೆ ಅಲೈಡ್ ಸೆಕ್ಟರ್ಸ್ ಅಂತ ಹೇಳಿದ್ರೆ ಅದ್ರ ಸಂಬಂಧಿತ ವಲಯಗಳನ್ನ ಒಂದು ಸ್ಟಾರ್ಟ್ಅಪ್ ಗಳನ್ನ ಮಾಡಕ್ಕೋಸ್ಕರ 750 ಕೋಟಿ ಕಾರ್ಪಸ್ ಅಲ್ಲಿ ಮಾಡ್ತಾರೆ. 750 crore. ಓಕೆ, ಐ ವಿಲ್ ಶೋ ಯು. ಅಗ್ರಿಶೋರ್ ಕ್ಯಾಟಗರಿ 1, ಕ್ಯಾಟಗರಿ 2 ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್. ಇದನ್ನ ನಾವು ಸೆಬಿ ಮತ್ತೆ ನಬಾರ್ಡ್ ಮುಖಾಂತರ ಸೆಬಿ ಮುಖಾಂತರ ಮಾಡ್ತಕ್ಕಂಥದ್ದು. ಕ್ಯಾಟಗರಿ 2 ಆದ್ರೆ ಒಟ್ಟು ಕಾರ್ಪಸ್ ಫಂಡ್ ಟೋಟಲ್ 750 ಕೋಟಿ. ಓಕೆ, ದಕ್ಷಿಣ ಕೊರಿಯಾದ ಹಾಂಗ್ಕಾಂಗ್ 2024ರ ನೊಬೆಲ್ ಪ್ರಶಸ್ತಿ ಯಾವ ವಿಭಾಗದಲ್ಲಿ ಗೆದ್ದಿದೆ? ಸೌತ್ ಕೊರಿಯಾ ಯಾವ್ದು ಸರ್? ಲಿಟರೇಚರ್ ಅಲ್ವಾ, ಸಾಹಿತ್ಯ ತಾನೆ. 2024 ಬಯಳೆಗೆ ಸಿಕ್ಕಿರೋದು. ಓಕೆ, ನೆಕ್ಸ್ಟ್ ಸಂವಿಧಾನ. ನೋಡಿ, ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಕ್ವಶನ್. ಸಂವಿಧಾನ ರಚನಾ ಸಭೆ ಅಧ್ಯಕ್ಷರು ಮತ್ತು ಭಾರತದ ಮೊದಲ ರಾಷ್ಟ್ರ. ನೋಡಿ, ವೆರಿ ಇಂಪಾರ್ಟೆಂಟ್ ಸರ್. ಇಲ್ಲಿ ರಚನಾ ಸಭೆ ಅಧ್ಯಕ್ಷ ಯಾರು ಅಂತಾನು ಕೇಳಿದ್ದಾನೆ. ಅದ್ ಗೊತ್ತಿಲ್ಲ ಅಂದ್ರೆ ಮೊದಲ ರಾಷ್ಟ್ರಪತಿ ಯಾರು ಅಂತ ನಿಮ್ಗೆ ಗೊತ್ತೇ ಇರುತ್ತೆ. ಕಣ್ಣು ಮುಚ್ಕೊಂಡು ಟಿಕ್ ಹಾಕಿ ಅಲ್ವಾ. ಯಾರು ಸರ್? ನೋಡಿ, ಇಲ್ಲಿ ಇನ್ನೊಂದಿದೆ. ಸಚ್ಚಿದಾನಂದ ಸಿನ್ಹಾ ಇಲ್ಲ ಆಪ್ಷನ್ ಅಲ್ಲಿ. ಅಕಸ್ಮಾತ್ ಕೊಟ್ರೆ ಕನ್ಫ್ಯೂಸ್ ಆಗೋದು. ಬಟ್ ಮೊದಲ ರಾಷ್ಟ್ರಪತಿ ಅಂತ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಅದ್ ಕೊಟ್ಟಿಲ್ಲ ಅಂದಿದ್ರೆ, ಯಾಕಂದ್ರೆ ಸಂವಿಧಾನ ರಚನಾ ಸಭೆ ತಾತ್ಕಾಲಿಕ ಅಧ್ಯಕ್ಷರಾಗಿದ್ರು ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ. 1946ರಲ್ಲಿ ಕಾಯಂ ಅಧ್ಯಕ್ಷರು ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಓಕೆ, ಫೈನ್ ಸರ್. ನೆಕ್ಸ್ಟ್ ಬರ್ತೇನೆ. ಭಾರತೀಯ ಸಂವಿಧಾನದ ಭಾಗ 1 ಈ ಕೆಳಗಿನ ಯಾವ್ದಕ್ಕೆ ಸಂಬಂಧ ಇದೆ? ಭಾಗ 1 ಅಂದ ತಕ್ಷಣ ಒಕ್ಕೂಟ ಮತ್ತು ಅದರ ಪ್ರದೇಶ ಅಂತ ಅನ್ಬಿಡ್ಬೇಕು. ಯೂನಿಯನ್ ಅಂಡ್ ಇಟ್ಸ್ ಟೆರಿಟರಿ. ನಾನು ತೋರಿಸ್ತೇನೆ ನಿಮಗೆ. ಭಾಗ 1 ಒಕ್ಕೂಟ ಆಗಿರ್ಬೋದು, ಭಾಗ 2 ನಾಗರಿಕತ್ವ ಅಂದ್ರೆ ಸಿಟಿಜನ್ಶಿಪ್, ಭಾಗ 3 ಮೂಲಭೂತ ಹಕ್ಕು, ಇವೆಲ್ಲ ಗೊತ್ತಿರಬೇಕು. 4 ರಾಜನೈತಿಕತ್ವ, 4 ಮೂಲಭೂತ ಕರ್ತವ್ಯಗಳು, ಒಟ್ಟು 22 ಭಾಗಗಳು. ಪಾರ್ಟ್ಸ್ ನೀವು ಏನೇನು ಹೇಳುತ್ತೆ ಅಂತ ಗೊತ್ತಿರಬೇಕು. ಮತ್ತೆ ಅದೇ ರೀತಿ ಶೆಡ್ಯೂಲ್ಸ್ ಗಳು, ಅನುಸೂಚಿಗಳು ಕೂಡ ಇರ್ತವೆ. ಅದು ಕೂಡ ನೀವು ನೋಡ್ಕೋಬೇಕು. ಇವೆಲ್ಲ ನಾವು ಕಂಪ್ಲೀಟ್ ಒಂದೇ ವಿಡಿಯೋದಲ್ಲಿ ಸಂವಿಧಾನದ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ. ಅದನ್ನ ನೋಡಿ, ರೆಫರ್ ಮಾಡಿ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್. ಎಲ್ಲ ಕವರ್ ಮಾಡಿದೀವಿ. ಅದೆಲ್ಲ ನಿಮ್ಗೆ DCC ಬ್ಯಾಂಕ್ ರಿಲೇಟೆಡ್ ಅಥವಾ ಗ್ರೂಪ್ ಸಿ ರಿಲೇಟೆಡ್, ಗ್ರೂಪ್ ಏನೇ ಎಕ್ಸಾಮ್ಸ್, PSI ಎಲ್ಲದೂ ಕೂಡ ಹೆಲ್ಪ್ ಆಗುತ್ತೆ ನಿಮ್ಗೆ. ನೆಕ್ಸ್ಟ್, ಪ್ರಜೆಯು ರಾಜ್ಯದ ಕಾನೂನಿನ ಚರ್ಚೆಗಳು ಮತ್ತು ತೀರ್ಪುಗಳಲ್ಲಿ ಭಾಗವಹಿಸುವ ಹಕ್ಕನ್ನು ಹೊಂದಿರುವ ವ್ಯಕ್ತಿ ಎಂದು ಈ ಕೆಳಗಿನ ಯಾವ ವಿದ್ವಾಂಸರು ವ್ಯಾಖ್ಯಾನಿಸುತ್ತಾರೆ? A citizen is a person who is right to participate in the deliberations and judgments of the law of the state. ಅಂದ್ರೆ ತೀರ್ಪುಗಳಲ್ಲಿ ಭಾಗವಹಿಸುವ ಹಕ್ಕು ಹೊಂದಿರಬೇಕು ಅವನು ಅಂತ ಹೇಳ್ತಕ್ಕಂಥವ್ರು ಯಾರು? ಒನ್ ಅಂಡ್ ಓನ್ಲಿ ದಟ್ ಇಸ್ ಅರಿಸ್ಟಾಟಲ್ ಹೇಳ್ತಕ್ಕಂಥದ್ದು ಇದನ್ನ. ಓಕೆ, ಭಾರತೀಯ ಸಂವಿಧಾನದ ಯಾವ ಭಾಗವು ರಾಜ್ಯ ನಿರ್ದೇಶಕ ತತ್ವಗಳನ್ನು ಒಳಗೊಂಡಿದೆ? ಯಾವ ಭಾಗ ರಾಜ್ಯ ನಿರ್ದೇಶಕ ತತ್ವಗಳನ್ನು ಒಳಗೊಂಡಿದೆ?
ಭಾಗ ಈಗ ತಾನೇ ನೋಡಿದಲ್ಲ, ಭಾಗ 4 ಪಾರ್ಟ್ 4. ಓಕೆ, ನೆಕ್ಸ್ಟ್ ಉದ್ದೇಶಗಳ ನಿರ್ಣಯದ ಪ್ರಕಾರ ಸಾರ್ವಭೌಮ ಸ್ವತಂತ್ರ ಭಾರತದಲ್ಲಿ ಎಲ್ಲ ಅಧಿಕಾರ ಮತ್ತು ಅಧಿಕಾರವನ್ನು ಡ್ಯಾಶ್ ನಿಂದ ಪಡೆಯಲಾಗಿದೆ. ಓಕೆ, ಅಂದ್ರೆ ನಾವೇನು ಈ ಒಂದು ಸಾರ್ವಭೌಮ ರಾಷ್ಟ್ರ ಅಂತೀವಿ, ಸ್ವತಂತ್ರ ರಾಷ್ಟ್ರ ಅಂತೀವಿ, ಅಧಿಕಾರ ಇದು ಎಲ್ಲ ಯಾಕೆ ಕೊಟ್ಟಿದ್ದು ಅಧಿಕಾರಗಳು ನಿಮ್ಗೆ? ಸರ್ಕಾರ ಅಧಿಕಾರ ಯಾರು ಕೊಟ್ಟಿದ್ದು? ಜನರು ಸರ್, ಜನರು, ಪಬ್ಲಿಕ್, ಪೀಪಲ್ ಆಫ್ ಇಂಡಿಯಾ. ಯಾವುದು? ಬೈ ದ ಪೀಪಲ್, ಆಫ್ ದ ಪೀಪಲ್, ಫಾರ್ ದ ಪೀಪಲ್ ಆಫ್ ಅಂತ ಹೇಳ್ತೀವಿ ನಾವು ಸರ್. ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ. ನೆಕ್ಸ್ಟ್, ಅಶೋಕ್ ಮೆಹ್ತಾ ಸಮಿತಿಯನ್ನು ಯಾವಾಗ ಸ್ಥಾಪಿಸಲಾಯಿತು? 1977ರಲ್ಲಿ ಸ್ಥಾಪಿಸಲಾಯಿತು. ಕೇಳಿರೋದು, ಅವ್ರು ರಿಪೋರ್ಟ್ ಸಬ್ಮಿಟ್ ಮಾಡಿದ್ದು 78ರಲ್ಲಿ, 1978 ಅಲ್ಲಿ ಸಬ್ಮಿಟೆಡ್ ರಿಪೋರ್ಟ್. ಯಾವ ಆಯೋಗ ಶಿಫಾರಸಿನ ಆಧಾರದ ಮೇಲೆ ಅಂತಾರಾಜ್ಯ ಮಂಡಳಿ ಸ್ಥಾಪಿಸಿದೆ? ಇಂಟರ್ ಸ್ಟೇಟ್ ಕೌನ್ಸಿಲ್. ಒಂದಷ್ಟು ಸ್ಟೇಟ್ ಗಳ ನಡುವೆ ನಾವು ಸೌತ್ ಝೋನ್ ಈ ತರ ಎಲ್ಲ ಕರಿತೀವಲ್ಲ, ಇದರ ಶಿಫಾರಸು ಮಾಡಿದ ಯಾರು? ರೈಟ್ ಆನ್ಸರ್ ಯಾರು ಸರ್? ಸರ್ಕಾರಿ ಆಯೋಗ. ಸರ್ಕಾರಿಯ ಆಯೋಗ. ಯಾವಾಗ? 1990ರಲ್ಲಿ ರಿಪೋರ್ಟ್ ಸಬ್ಮಿಟ್ ಆಗುತ್ತೆ. 1983ರಲ್ಲಿ ಆ ಒಂದು ಆಯೋಗನ ಸ್ಥಾಪನೆ ಮಾಡ್ತಾರೆ. ಭಾರತದ ಕೇಂದ್ರಾಡಳಿತ ಪ್ರದೇಶಗಳ ಲೋಕಸಭೆ ಎಷ್ಟು ಸದಸ್ಯರು ಚುನಾವಣೆ ಆಗ್ತಾರೆ? ಲೋಕಸಭೆ ನಿಮ್ಗೆ ಗೊತ್ತಿದೆ, ಮ್ಯಾಕ್ಸಿಮಮ್ 550 ಇರಬೇಕು. ಇದು ವೆರಿ ಇಂಪಾರ್ಟೆಂಟ್. ಇವಾಗೆಲ್ಲ ಸುದ್ದಿಲೇ ನೋಡ್ಕೋಬೇಕು ಸ್ನೇಹಿತರೆ. ಇದರಲ್ಲಿ ಈಗ ಇರೋದೆಷ್ಟು? 543. ಅದರಲ್ಲಿ 20 ಜನ ಯೂನಿಯನ್ ಟೆರಿಟರಿಯಿಂದ ಬರ್ತೀವಿ, 20 ಪೀಪಲ್ ಯೂನಿಯನ್ ಟೆರಿಟರಿಯಿಂದ ಬರ್ತೀವಿ. ಭಾರತದ ಸಂವಿಧಾನ ಯಾವ ತಿದ್ದುಪಡಿ ಕಾಯ್ದೆ ಭಾರತದಲ್ಲಿ ಪಂಚಾಯತ್ ಮತ್ತು ಪುರಸಭೆಗೆ ಸಾಂವಿಧಾನಿಕ ಸ್ಥಾನಮಾನ ನೀಡಿದೆ? ವೆರಿ ಈಸಿ, 73 ಮತ್ತು 74 ತಿದ್ದುಪಡಿ. ವೆರಿ ಈಸಿ ಕ್ವಶನ್ ಆಗಿತ್ತು ಇದು. ಓಕೆ, ನೆಕ್ಸ್ಟ್ ಬರ್ತೀನಿ. ಸಂವಿಧಾನ ಪ್ರಸ್ತಾವನೆಯನ್ನು ಆತ್ಮ ಅಂದಿದ್ಯಾರು? ಆತ್ಮ ಅಂತ ಹೇಳಿದ್ದು ಠಾಕೂರ್ ದಾಸ್ ಭಾರ್ಗವ್. ಓಕೆ, ಯಾರು ಸರ್? ಪಂಡಿತ್ ಠಾಕೂರ್ ದಾಸ್ ಭಾರ್ಗವ್ ಆತ್ಮ ಅಂತ ಹೇಳ್ತಾರೆ ಪ್ರಿಯಾಂಬಲ್ ನ ಪ್ರಸ್ತಾವನೆಯನ್ನ. ಓಕೆ, ಭಾರತ ಸಂವಿಧಾನವನ್ನು ಮೂಲತಃ ಯಾವ ಭಾಷೆಯಿಂದ ಬರೆಯಲಾಗಿದೆ? ಭಾರತ ಸಂವಿಧಾನ 2 ಭಾಷೆಯಲ್ಲಿ ಬರೀತಾರೆ, ಹಿಂದಿ ಮತ್ತು ಇಂಗ್ಲಿಷ್. ಭಾರತ ಸಂಸತ್ತು ಇದನ್ನು ಒಳಗೊಂಡು ಸಂಸತ್ತು ಪಾರ್ಲಿಮೆಂಟ್ ಅಂತ ತಕ್ಷಣ ಯಾರು ಸರ್? ಪಾರ್ಲಿಮೆಂಟ್ ಅಂದ್ರೆ ರಾಜ್ಯಸಭೆ ಇರಬೇಕು, ಲೋಕಸಭೆ ಇರಬೇಕು. ಅಲ್ಲಿ ಇರ್ತಕ್ಕಂಥ ಕಾನೂನು ಅಪ್ರೂವ್ ಮಾಡಿದ ಯಾರು? ನಮ್ಮ ರಾಷ್ಟ್ರಪತಿಗಳು. ಸೊ ರಾಷ್ಟ್ರಪತಿಗಳು ಇರಬೇಕು. ಓಕೆ, ಭಾರತ ಸಂವಿಧಾನದ ಯಾವ ವಿಧಿ ಏಕರೂಪ ನಾಗರಿಕ ಸಂಹಿತೆ ಹೇಳುತ್ತೆ? ನಮ್ಮ DPS ಬಿಲ್ ಬರುತ್ತೆ, ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ 44ನೇ ವಿಧಿ ಏಕರೂಪ ಸಂಹಿತೆ. ಭಾರತದ ಅಟಾರ್ನಿ ಜನರಲ್ ಯಾರು ನೇಮಕ ಆಗ್ತಾರೆ? ಅಟಾರ್ನಿ ಜನರಲ್ 76 ಸಬ್ ಕ್ಲಾಸ್ 1 ನಲ್ಲಿ ಬರುತ್ತಲ್ಲ ವಿಧಿ ಅಲ್ವಾ? 76 ತಾನೆ? ಎಸ್. ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಯಾರ ಒಂದು ಶಿಫಾರಸಿನ ಮೇಲೆ? ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿಮಂಡಲದ ಶಿಫಾರಸಿನ ಮೇಲೆ. ಓಕೆ, ಯಾರು ಸರ್? ಮಂತ್ರಿಮಂಡಲದ ಶಿಫಾರಸಿನ ಮೇಲೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಕರಿತೀವಿ. ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನು ಯಾರು ನೇಮಕ ಮಾಡ್ತಾರೆ? ಈಗ ಮೊನ್ನೆ ಕೂಡ ಕೇಳಿದ್ದೆ ಇದು. ಈ ಹೊಸದಾಗಿ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡಿದ್ದಾರೆ ಅಲ್ವಾ? 324ನೇ ವಿಧಿ ಅಲ್ವಾ ಸರ್? ಯಾರು? ರಾಷ್ಟ್ರಪತಿಗಳು. ಅಗೇನ್ ಯಾರ ಒಂದು ಶಿಫಾರಸಿನ ಮೇಲೆ? PM ಮತ್ತೆ ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ ಒಬ್ರು ಇರ್ತಾರೆ, ಆಮೇಲೆ ಅಪೋಸಿಷನ್ ಲೀಡರ್ ಇರ್ತಾರೆ. ನೆಕ್ಸ್ಟ್, ಭಾರತದ ಪ್ರಧಾನಮಂತ್ರಿ ಆಗಲು ಅಗತ್ಯವಿರುವ ಕನಿಷ್ಠ ವಯಸ್ಸು? ಲೋಕಸಭೆಗೆ ಆಯ್ಕೆ ಆಗಕ್ಕೆ ಎಷ್ಟಿರುತ್ತೆ? ಅಷ್ಟೇ ವಯಸ್ಸು ಇರ್ಬೇಕು. ಎಷ್ಟು ಲೋಕಸಭೆಗೆ ಆಯ್ಕೆ ಆಗಕ್ಕಿರೋದು ವಯಸ್ಸು? 25 ಅಲ್ವಾ? ಲೋಕಸಭೆ MP ಆಗಕ್ಕೆ ಎಷ್ಟು ವಯಸ್ಸು? 25 ತಾನೆ? ಎಸ್. ಭಾರತೀಯ ಸಂವಿಧಾನ 8ನೇ ಅನುಸೂಚಿ ಹೇಳುತ್ತೆ? 8th ಶೆಡ್ಯೂಲ್ ಏನ್ ಹೇಳುತ್ತೆ? ಭಾಷೆಗಳು. ಎಷ್ಟು ಭಾಷೆಗಳಿದೆ? ಅಧಿಕೃತ ಭಾಷೆಗಳು 22 ಭಾಷೆಗಳು. ಓಕೆ ಸರ್? ಎಸ್. ನೆಕ್ಸ್ಟ್, ಅಸ್ಪೃಶ್ಯತೆ ನಿರ್ಮೂಲನೆಗೆ ಮತ್ತು ಯಾವುದೇ ರೂಪದಲ್ಲಿ ಅದ ಆಚರಣೆ ನಿಷೇಧಿಸಲಾಗಿದೆ. ಅಸ್ಪೃಶ್ಯತೆ ನಿಷೇಧ ಯಾವ ಸಂವಿಧಾನದಲ್ಲಿ ಯಾವ ವಿಧಿಯಲ್ಲಿ ಬರುತ್ತೆ ನೋಡಿ? ಇದು ಮೂಲಭೂತ ಹಕ್ಕುಗಳು ನೋಡ್ಕೋಬೇಕು, ನೋಡ್ಕೊಂಡು ಹೋಗಿ ಎಕ್ಸಾಮ್ಗಿಂತ ಮುಂಚೆ ಸ್ನೇಹಿತರೆ. ಆರ್ಟಿಕಲ್ 17 ಅಲ್ಲ ಸರ್? ಮೂಲಭೂತ ಹಕ್ಕುಗಳ ಆತ್ಮ ಯಾವುದು? 32 ವಿಧಿ 32 ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು ಅಲ್ಲ ಸರ್? ನೋಡಿ, ಅಸ್ಪೃಶ್ಯತೆ ನಿಷೇಧ 17ನೇ ವಿಧಿ. ಓಕೆ, ಎಸ್ ಸರ್. ನೆಕ್ಸ್ಟ್ ಹೋಗೋಣ ಬನ್ನಿ. ಕೇಂದ್ರ ಲೋಕ ಸೇವಾ ಆಯೋಗವನ್ನು ಭಾರತೀಯ ಸಂವಿಧಾನ ಯಾವ ವಿಧಿ ಅಡಿಯಲ್ಲಿ ಸ್ಥಾಪಿಸಲಾಯಿತು? UPSC ಸ್ಥಾಪನೆ ಮಾಡಿದ್ದು 315ರಿಂದ 323 ಆರ್ಟಿಕಲ್ ತನಕ ಬರುತ್ತೆ. 315ನೇ ಆರ್ಟಿಕಲ್ ಅದರ ಸ್ಥಾಪನೆ ಬಗ್ಗೆ ಹೇಳುತ್ತೆ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಭಾರತದ ಸಂವಿಧಾನ ಯಾವ ತಿದ್ದುಪಡಿಯು ಮಂತ್ರಿಗಳ ಸಂಖ್ಯೆಯನ್ನು ಮಿತಿಗೊಳಿಸಿದೆ? 15% ಗಿಂತ ಜಾಸ್ತಿ ಆಗಂಗಿಲ್ಲ. ಯಾವ್ದದು? 91ನೇ ಸಂವಿಧಾನ ತಿದ್ದುಪಡಿ 2002 ಅಲ್ವಾ? ಇಫ್ ಐ ಆಮ್ ನಾಟ್ ರಾಂಗ್. ಪಕ್ಷಾಂತರ ನಿಷೇಧ ಕಾಯ್ದೆ ಸಂಸತ್ನಲ್ಲಿ ಜಾರಿಯಾದ ವರ್ಷ 1985. ಎಷ್ಟನೇ ತಿದ್ದುಪಡಿ ಯಾವುದು ಸರ್? 52ನೇ ತಿದ್ದುಪಡಿ ಅಲ್ವಾ? 52ನೇ ತಿದ್ದುಪಡಿ. ಎಷ್ಟನೇ ಶೆಡ್ಯೂಲ್ ಅಲ್ಲಿ ಬರುತ್ತಿದ್ದು? 10th ಶೆಡ್ಯೂಲ್ ಅಲ್ಲಿ ಬರುತ್ತೆ ಅಲ್ವಾ? ಎಸ್. ಭಾರತೀಯ ಸಂವಿಧಾನ 2ನೇ ಭಾಗ ಯಾವುದು ಸರ್?
ಸೆಕೆಂಡ್ ಪಾರ್ಟ್ ಈಗ ನೋಡಿದ್ವಲ್ಲ ನಾ ತೋರಿಸ್ ನಾನು ನಿಮ್ಗೆ ಪಾರ್ಟ್ 1 ಒಕ್ಕೂಟ ಮತ್ತು ಅದರದ್ದು ಇದ್ರ ಸಂಬಂಧ, ಎರಡನೇದು ಸಿಟಿಜನ್ಶಿಪ್, ನಾಗರಿಕತ್ವ ಸಿಟಿಜನ್ಶಿಪ್ ಅಂತ. ನೋಡಿ ಮಾಹಿತಿ ಹಕ್ಕು ಕಾಯ್ದೆ ಯಾವಾಗ ಇದು ಅಮೆಂಡ್ಮೆಂಟ್ ಆಗ್ತಾನೆ ಇರುತ್ತೆ, ಬಟ್ ಫಸ್ಟ್ ಸ್ಟಾರ್ಟ್ ಆಗಿದೆ ಯಾವಾಗ, ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಂತ ಕರಿತೀವಿ, ರೈಟ್ ಆಫ್ ಇನ್ಫಾರ್ಮೇಶನ್ ಆಕ್ಟ್ 2005, ಆಪ್ಷನ್ ಸಿ. ನೋಡಿ ಇದಿಷ್ಟು ಪ್ರಮುಖವಾಗಿ ಡಿಸ್ಕಸ್ ಮಾಡಿದ್ವಿ, ನಾವು ಪ್ಲೇ ಲಿಸ್ಟ್ ಕೊಡ್ತೀನಿ ಡಿಸಿಸಿ ಬ್ಯಾಂಕ್, ಅಥವಾ ಇದೆಲ್ಲ ನಿಮ್ಗೆ ಎಲ್ಲ ಎಕ್ಸಾಮ್ ಹೆಲ್ಪ್ ಆಗುತ್ತೆ. ಇನ್ನು ಕನ್ನಡ, ಇಂಗ್ಲಿಷ್ ಮತ್ತೆ ಕೋಪರೇಟಿವ್ ಸಂಬಂಧಪಟ್ಟಂತ ಪ್ರಶ್ನೆ ಅದು ಮುಂದಿನ ಪಾರ್ಟ್ ಗಳಲ್ಲಿ ಡಿಸ್ಕಸ್ ಮಾಡ್ತೀನಿ. ಇಷ್ಟ ಆಗಿದೆ ಅನ್ಕೋತೀನಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಜಿಕೆ ಆಲ್ಮೋಸ್ಟ್ ಕರೆಂಟ್ ಅಫೇರ್ ಕೇಳಿದ್ದ, ಇದು ಮುಂದೆ ಬರೋ ಎಕ್ಸಾಮ್ಗೂ ನಿಮಗೆ ಗ್ರೂಪ್ ಸಿಗೂ ಹೆಲ್ಪ್ ಆಗುತ್ತೆ. ಸೊ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಮತ್ತೆ ಪ್ಲೇ ಲಿಸ್ಟ್ ಲಿಂಕ್ ಗಳನ್ನು ಕೊಟ್ಟಿರ್ತೀನಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.